ಮೀಟಿಂಗ್ ಇದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಬೆಳಗಾವಿನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ್ಲ, ಇಡೀ ದೇಶದ ಒಕ್ಕೂರಲ್ಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಬೆಳಗಾವಿ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು. ಜೊತೆಗೆ ಈ ಮೀಟಿಂಗ್ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡ ಮೀಟಿಂಗ್ ಇದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಬೆಳಗಾವಿನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ್ಲ, ಇಡೀ ದೇಶದ ಒಕ್ಕೂರಲ್ಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಬೆಳಗಾವಿ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು. ಜೊತೆಗೆ ಈ ಮೀಟಿಂಗ್ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡ ಮೀಟಿಂಗ್ ಇದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಬೆಳಗಾವಿನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ್ಲ, ಇಡೀ ದೇಶದ ಒಕ್ಕೂರಲ್ಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು
ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಪಹಲ್ಗಾಮ್ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು. ಜೊತೆಗೆ ಈ ಮೀಟಿಂಗ್ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡ ಮೀಟಿಂಗ್ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ್ಲ, ಇಡೀ ದೇಶದ ಒಕ್ಕೂರಲ್ಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಪಹಲ್ಗಾಮ್ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು. ಜೊತೆಗೆ ಈ ಮೀಟಿಂಗ್ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡ ಮೀಟಿಂಗ್ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ್ಲ, ಇಡೀ ದೇಶದ ಒಕ್ಕೂರಲ್ಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಪಹಲ್ಗಾಮ್ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು. ಜೊತೆಗೆ ಈ ಮೀಟಿಂಗ್ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡ ಮೀಟಿಂಗ್ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ್ಲ, ಇಡೀ ದೇಶದ ಒಕ್ಕೂರಲ್ಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ
ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು ಸಭೆಯನ್ನು ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಪಹಲಗಾಂವ್ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು. ಜೊತೆಗೆ ಈ ಮೀಟಿಂಗ್ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡ ಮೀಟಿಂಗ್ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್. ಹಾಗೆ ನಿನ್ನೆ ಸಿಡಿಎಸ್ ಜೊತೆ ಕೂಡ ಸಭೆಯನ್ನ ನಡೆಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಪಹಲಗಾಂವ್ನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧ ಚರ್ಚೆ ಇದು. ಗಡಿಯಲ್ಲಿ ಭದ್ರತೆಯ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಮಹತ್ವದ ಸಭೆಯಲ್ಲಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ, ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಯಾಕಂದ್ರೆ ಇಡೀ ರಾಷ್ಟ್ರವೇ, ಇಡೀ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇರುವಂತದ್ದು. ಭಾರತ ಇನ್ ಕೇಸ್ ಏನಾದ್ರೂ ದಾಳಿ ಮಾಡುತ್ತಾ, ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕುತ್ತಾ, ಪಾಕಿಸ್ತಾನವನ್ನ ಫಿನಿಶ್ ಮಾಡುತ್ತಾ, ಇನ್ನೊಂದ್ ಕಡೆ ಒಕ್ಕೂರಲ, ಇಡೀ ದೇಶದ ಒಕ್ಕೂರಲ ಹೇಳಿಕೆ ಒಂದೇ, ಅವರ ಒತ್ತಾಸೆ ಒಂದೇ, ಒತ್ತಾಯ ಒಂದೇ ಆಗಿರುವಂತದ್ದು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕಾಗತ್ತೆ. ಯಾರೆಲ್ಲ ಈಗ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಕಂಪ್ಲೀಟ್ ಆಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜಾಗತಿಕ ನಾಯಕರು ಕೂಡ ಭಾರತಕ್ಕೆ ಬೆಂಬಲವನ್ನ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅಮೆರಿಕ ಇರಬಹುದು, ರಷ್ಯಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಇರಬಹುದು, ಸಾಕಷ್ಟು ಜಾಗತಿಕ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿದೆ. ಜೊತೆಗೆ ಇನ್ನಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಮೀಟಿಂಗ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ನರೇಂದ್ರ ಮೋದಿ ಅವರು ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಕೂಡ ಸಿಡಿಎಸ್ ಕೂಡ ಅನಿಲ್ ಚೌಹಾಣ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಸಿಡಿಎಸ್ ಜೊತೆ ಕೂಡ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಪಹಲಗಾಂವ್ ಈ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಗಡಿಯಲ್ಲಿ ಭದ್ರತೆ ವ್ಯವಸ್ಥೆ ಬಗ್ಗೆಯೂ ಕೂಡ ಮಹತ್ವದ ಮಾತುಕತೆಯನ್ನ ನಡೆಸಲಾಯಿತು.